ರಚನೆ ಶ್ರೀಮತಿ ವಾಣಿ ಸುಬ್ಬಯ್ಯನವರು. ಹಾಡಿದವರು ಶ್ರೀಮತಿ ವಿಜಯ ಸುದರ್ಶನ್. ಏನ ಪೇಳಲಿ ಕೃಷ್ಣ ಈ ನಿನ್ನ ವೈಭವವ, ಎಲ್ಲೆಲ್ಲಿ ನೋಡಿದರು ನೀನೇ ಕಣ್ಣ. ಏನ ಪೇಳಲಿ ಕೃಷ್ಣ ಈ ನಿನ್ನ ವೈಭವವ. ಹಸುಗೂಸಾಗಿ ಅಂಬೆಗಾಲು ನೀಡುತ್ತಲಿ, ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ತುಂಟ ನಗೆಯ ಬೀರುತ್ತಲಿ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ, ಎಲ್ಲೆಲ್ಲಿ ನೋಡಿದರು ನೀನೇ ಕಣ್ಣ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ. ಕದ್ದು ಬೆಣ್ಣೆ ಮೇದು ಅಮ್ಮ ಕದ್ದಿಲ್ಲ ಎಂದು ಬಾಯಿ ತೆರೆದು ಬ್ರಹ್ಮಾಂಡ ತೋರಿದ ಮುದ್ದು ಕೃಷ್ಣ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ, ಎಲ್ಲೆಲ್ಲಿ ನೋಡಿದರು ನೀನೇ ಕಣ್ಣ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ. ನಂದಕಿಶೋರ ನವನೀತ ಚೋರ ಗೋಪಿಲೋಲ ಬಾಲ ಗೋಪಾಲ, ವೇಣುಗಾನ ಪ್ರಿಯ ವೇಣುಗೋಪಾಲ, ರಾಸಲೀಲೆಯಾಡಿದ ಚೆಲುವ ಚೆನ್ನಿಗ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ. ಅಖಿಲ ಜಗದ ವಿರುದ್ಧಿರಸ್ತು ಅಖಿಲ ಲೋಕಸುರಾಸುರ ಸಿದ್ಧ ವಿದ್ಯಾಧರ ಗರುಡ ಗಂಧರ್ವೇಕ್ಷ ರಾಕ್ಷಸೋರಗ ಭೂತ ಪ್ರೇತ ಪಿಶಾಚ ಕಿನ್ನರ ಕಿಂ ಪುರುಷ ಮೃಗ ಪಶು ಪಕ್ಷೀನ ಸರಿಸ್ತ್ರಪಸ್ತಾವರ ಜಂಗಮಾದಿ ಸಕಲ ಭೂತ ಪಿತಾಮಹಂ ಸರಸೀರೋಹ ಸುಮತ್ವಹಂ ಸಾವಿತ್ರಿ ಸನಾತಃ ಸರಸ್ವತಿ ವಲ್ಲಭಾಹಂ ಶ್ರುತಿಸ್ಮೃತಿ ಪುರಾಣ ಇತಿಹಾಸಾದಿಭಿಃ ನೃಪಗೀಯಮಾಣಾಃ ಇಂದು ಕುಂದ ಮೃಣಾಳದವಳ ಹಂಸವಾಹನ ಮಾರುಕ್ಯಾಂಜಲಿಂ ಕುರ್ವನ್ ಬ್ರಹ್ಮ ಆಗಚ್ಚತು. ಅಸ್ಯ ದೇವದೇವಸ್ಯ ಭಗವತಾ ನಾರಾಯಣಸ್ಯ ಶ್ರೀಯಪದೇ ಪ್ರಾಣಪುರುಷೋತ್ತಮಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಲಕ್ಷ್ಮೀ ನಾರಸಿಂಹ ದೇವತಾ ಪ್ರೀತ್ಯರ್ಥಂ ಪಂಚಾಂಗ ಮಹೋತ್ಸವ. ಇದು ಸುಮ್ಮನೆ ಕೈ ಕೈ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತವಸ್ತು ಪಾರೇಂ ಸರ್ವ
गणपतिं भजे अम्बादेवी गणपतिं भजे अम्बादेवी गणपतिं भजे अम्बादेवी गणपतिं भजे वारणास्यं वारणास्यं वरप्रदं श्री वारणास्यं वरप्रदं श्री वारावे गणपतिं भजे वारणास्यं वरप्रदं श्री वारावे लोक समस्त सुखिनो भवन्तु समस्त सन्मङ्गलानि भवन्तु सत्यायेताः आशयः सन्तु ನಮಸ್ಕಾರ ಮಾಡ್ಕೊಳ್ಳಿ ಅಲ್ಲೇ अस्य शश्वतमृतशीतलस्य सर्वज्ञतां सदसि वाक्पटुतां प्रसूते देवी त्वदङ्घ्रि सरसीरुहयो प्रणामः किञ्च स्फुरन्मकुटमुज्ज्वलमातपत्रं द्वे चामरे च मणिं वसुधां ददाति कल्पद्रुमैरभिमतप्रतिपादनेषु कारुण्यवारिधि विरम्भवत्कटाक्षैः आलोकय त्रिपुरसुन्दरि मामनाथं त्वय्येव भक्तिभरितं त्वयि बद्धदृष्टम् हन्त्येतरेष्वपि मनांसि निधाय चान्ये भक्तिं वहन्ति किल पामरदैवतेषु त्वामेव देवि मनसा समनुस्मरामि त्वामेव नौमि शरणं जननी परमेव तव नाम तदेव रूपम् त्वन्नाम दुर्लभमिह त्रिपुरे गृह्णन्ति त्वत्तेजसा परिणतं वियदाधिभूतम् सौख्यं तनोति सरसीरुहसम्भवारे ह्रीङ्कारत्रयसम्पुटेन महतां मन्त्रेण सन्दीपितं स्तोत्रं यः प्रतिवासरं तव पुरो मातर्जपेन् मन्त्रवित् तस्य क्षोणिभुजो भवन्ति वशगा लक्ष्मी स्थिरस्थायिनी वाणी निर्मलसूक्तिभारभरिता जागर्ति दीर्घं वय ಮನಂತೂ ಮಾವ ಮ್ಯಾಥಮೆಟಿಕ್ಸ್ ಹೇಳ್ಕೊಡೋರು. ನಾನು 9th 10th ನಮ್ಗೆ ಯಾವ ಟ್ಯೂಷನ್ನು ಇಲ್ಲ, ವಿತೌಟ್ ಟ್ಯೂಷನ್ನು ನಾ ಎಲ್ಲ ಔಟ್ ಆಫ್ ಔಟ್ ತಗೊಂಡವರು. ಆದರೆ ನಮ್ಮ ಅನಂತು ಮಾವ ಯಾಕೆ ಜ್ಞಾಪಿಸ್ಕೊತಾ ಇದ್ದೀನಿ ಅಂದರೆ, ನಮ್ಮ ರಾಮು ಮಾವ ಯಾರು ಅಂದರೆ ಶ್ರೀಧರ್ ತಂದೆ. ಅವರೆಲ್ಲರ ಸಹಕಾರ ಇಷ್ಟೇ ಅಲ್ಲ, ನಾನು ಇದನ್ನು ಹೇಳಲೇಬೇಕು. ಇವತ್ತು ನಾವು ಚಿಕ್ಕವರಲ್ಲಿ ನಮ್ಮ ತಾಯಿ ಟೈಲರಿಂಗ್ ಕಲಿತಾಗ ಒಂದು ವರ್ಷದ ದಿವಸ ನಮಗೆ ತಾಯಿ ತರ ಏನು ಅಂತ ಅವರು ನಮಗೆ ವಾರ ಹೆಣ್ಮಕ್ಳು ಬಿಟ್ಟು ಹೋಗಿದ್ದಾರೆ. ಕಮಲಮ್ಮ ಅವರು ಇನ್ನಿಬ್ರು ಮಕ್ಕಳನ್ನ ನಮ್ಮ ಅಜ್ಜಿ ಮನೇಲಿ ನೋಡ್ಕೊತಿದ್ರು. ಯಾಕಿದ್ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಿಬ್ರು ಹೆಣ್ಮಕ್ಳನ್ನು ವಾರ 15 ದಿವಸಕ್ಕೆ ಈ ಮನೆಗೆ ಕರ್ಕೊಂಬಂದು ನಮ್ಗೆ ಎಣ್ಣೆ ನೀರು ಹಾಕಿ ಅಡುಗೆ ಮಾಡಿ ಊಟ ಬಡಿಸಿ ನಮ್ಮನ್ನು ಮಕ್ಕಳ ಥರ ಸಾಕಿದ ಮನೆ ಇದು. ಅದಕ್ಕೆ ನಾನು ಇವತ್ತು ಇಲ್ಲಿ ಬಂದ ತಕ್ಷಣ ನಾನು ಎಷ್ಟೋ ವರ್ಷಗಳಾಗಿ ಹೋಗಿತ್ತು ಇವ್ರ ಮನೆಗೆ ಬಂದು. ಆಮೇಲೆ ನಾಗಮ್ಮನವರು ಅಂತ, ಬಾರಿಘಾಟ್ ಕೃಷ್ಣಪ್ಪನವರು ಅಂತ, ಇವರ ಶ್ರೀಧರನ ತಾತ ಅಜ್ಜಿ ನಾಗಮ್ಮನವರು. ಅವರೆಲ್ಲ ಎಷ್ಟು ಪ್ರೀತಿ ಅಂದರೆ, ನಂಗೆ ಈಗಲೂ ನಾಗಮ್ಮನವರಲ್ಲಿ ಕೂರಿಸಿ ನನಗೆ ಊಟ ಬಡಿಸಿದ್ದು ನೆನಪು ಬರ್ತಾ ಇದೆ. ಅಂತಹ ಮನೆ ಇದು. ಇದು ತುಂಬ ನಮ್ಮ ಅಕ್ಕಿ ಹೆಬ್ಬಾಳಲ್ಲೇ ಬಾರಿಘಾಟ್ ಕೃಷ್ಣಪ್ಪನವ್ರ ಮನೆ ಅಂದರೆ
ಅಷ್ಟು ಸುಪ್ರಸಿದ್ಧವಾದ, ಅಷ್ಟು ಆಮೇಲೆ ನಮ್ಮನ್ನೆಲ್ಲ ಪಾಠಕ್ಕೆ ಕೂರಿಸ್ಕೊಳ್ಳೋರು, ಅಲ್ಲಿ ಕೆಳಗಡೆ ಬೀದಿಗೆ ಬರೋರು ಇವ್ರ ಮಾವನವರು. ಅವ್ರು ಬಂದರೆ ನಮಗೆಲ್ಲ ಲೆಕ್ಕ ಹೇಳಿ ಪಾಠ ಮಾಡಿ ಡಿಕ್ಟೇಷನ್ ಕೊಡೋರು. ಸುಬ್ಬಾಜಯಸನ್ ಮಗಳು ತುಂಬ ಬುದ್ಧಿವಂತೆ ಕಣೋ, ಏನು 8ನೇ ಕ್ಲಾಸ್ ಮಕ್ಕಳೇ ಬರ್ದಿಲ್ಲ, ಎಷ್ಟು ಚೆನ್ನಾಗಿ ಬರೆದ್ಬಿಟ್ಟು ಎಲ್ಲ ಔಟ್ ಆಫ್ 2ನೇ ಕ್ಲಾಸ್ ಇವಳು, ಹಂಗೆ ಇವಳು ಏನೋ ತುಂಬ ದೊಡ್ಡ ಇದಾಗ್ತಾಳೆ ಕಣೋ ಅಂತ ಅನ್ನೋರು ಇವ್ರ ಮಾವನವರು. ಎಲ್ಲರೂ ಇಲ್ಲಿ ಅಣ್ಣವರು ಅಂತ ಒಬ್ರಿದ್ರು, ಈಗ ದೇವಸ್ಥಾನದಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಅವ್ರ ಮೊಮ್ಮಕ್ಕಳು ಅವ್ರುಗಳು. ಹೀಗೆ ಈ 3 ತಲೆಯಿಂದ ನನಗೆ ಈ ಮನೆ ಅಂತಲ್ಲ, ಪ್ರತಿಯೊಂದು ಮನೆನೂ ಇದೇ ಕಥೆ ಹೇಳುತ್ತೆ ನಮಗೆ. ನಮ್ಮ ಚಿಕ್ಕವರಲ್ಲಿ ನಾವು ಏನು ಕಷ್ಟಪಟ್ಟು ಅನ್ನೋದ್ರೆ ನಮ್ಗೆ ಅನ್ನಿಸ್ತಾ ಇರಲಿಲ್ಲ, ಹಿಂದೊಂದು ಮುಂದೊಂದು ಆಡ್ತಾ ಇರಲಿಲ್ಲ. ಆದರೆ ಇವ್ರ ಮನೆಯವರು ಯಾವತ್ತೂ ನಮಗೆ ಕೈ ಹಿಡಿದು ಎತ್ತಿದ ಮನೆ. DVG ಹೇಳ್ತಾರಲ್ಲ, ಕರುಣಾಳು ಬಾ ಬೆಳಕೆ ಅಂತ, ಹಾಗೆ ನಮ್ಮನ್ನ ಕೈ ಹಿಡಿದು ನಡೆಸ್ತೋರು ಈ ಮನೆ. ಅದಕ್ಕೆ ಈ ಮನೆ ಬಾರಿಗಾಡ್ ಕೃಷ್ಣಪ್ಪನವರು, ಗಿರ್ಜಮ್ಮನವರು. ಶ್ರೀಧರನ್ ತಾಯಿ ಗಿರ್ಜಮ್ಮ ಅಂದರೆ ಅವ್ರು ಬೆಂಗಳೂರಿಂದ ಬಂದ ಹೆಣ್ಣು ಮಗಳು. ಅಕ್ಕಿ ಹೆಬ್ಬಾಳಲ್ಲಿ ಅವ್ರ ಲೀಡರ್ಶಿಪ್ ಅಂದರೆ ಅವ್ರು ಮಾತಾಡಿದ್ಮೇಲೆ ಇನ್ನು ಶ್ರೀಧರ ಒಂದೊಂದ್ಸತಿ ಮಾತಾಡಲ್ವಾ, ಗಲಾಟೆ ಮಾಡಬೇಡಿ, ಅದೇ ಥರ ಸ್ವಭಾವ ಅವ್ನಿಗೆ ಸ್ವಲ್ಪ ಬಂದಿದೆ. ನಮ್ಮ ಗಿರ್ಜಮ್ಮನವರು ಆ ಥರ ಒಂದು ಲೀಡರ್ಶಿಪ್ಪು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಜ್ಞಾಪಿಸ್ಕೊತಾ ಇದ್ದೀನಿ ಇವತ್ತು, ಇದನ್ನೊಂಚೂರು ಮಾಡಿ. ಮತ್ತು ಈ ಊರಿನಲ್ಲಿ ಯಾರೂ ಗುರ್ಸಿರ್ಲಿಲ್ಲ ನನ್ನನ್ನು. ನಮ್ಮ ಗಿರ್ಜಮ್ಮ ಅವರು ಒಂದು ಮಹಿಳೆ ಸಾಧನ ಮಾಡಿದವರು ಅಂದ್ಬಿಟ್ಟು ಗ್ರಾಮ ಪಂಚಾಯತಿಲಿ ನಂಗೊಂದು ಗಣಪತಿ ಕೊಟ್ಟು ಅದನ್ನು ನಂಗೆ ಸನ್ಮಾನ ಮಾಡಿದ್ರು. ಅವತ್ತಿಂದ ಒಂದು ಗೌರವ ಸಮರ್ಪಣೆ ಮಾಡಿದ್ರು. ನಮ್ಮ ಕಮಲಮ್ಮ ಮೇಡಮ್ ಮಗಳು ವಾಣಿ ಎಷ್ಟು ಬುದ್ಧಿವಂತೆ, ಏನು ಸಾಧನೆ ಮಾಡಿದ್ದಾರೆ. ನಮ್ಮನೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನ ಮಗ ಮದುವೆ ಪ್ರತಿಯೊಂದಕ್ಕೂ ಅವ್ರು ಬಂದಿದ್ದಾರೆ. ಅವರ ಆಶೀರ್ವಾದ. ಬಾರಿಗಾಡ್ ಕೃಷ್ಣಪ್ಪನವರು ನಾಗಮ್ಮನವ್ರ ಮನೆ ಅಂತಲೇ ನಮ್ಗೆ ಬಾರಿಗಾಡ್ ಕೃಷ್ಣಪ್ಪನವ್ರ ಮನೆ ಅಂತಲೇ ಹೆಸರು. ಅವರ ಸರ್ನೇಮೇ ಬಾರಿಘಾಟ್ ಅಂತ. ಹಾಗೆ ನಮ್ಮ ಮನೆನ ಸುಬ್ಬಾಜೋಯಿಸ್ರ ಮನೆ ಅಂತ. ಹೀಗೆ ನಾವು ಕೆಳಗಡೆ ಬೀದಿ, ಇವ್ರ ಮೇಲ್ಗಡೆ ಬೀದಿಗಳಲ್ಲಿ ಸಾಲು ಬ್ರಾಹ್ಮಣರ ಮನೆ, ಕೆಳಗಡೆ ಬೀದಿಲಿ ಬ್ರಾಹ್ಮಣರ ಮನೆ. ಆದರೆ ನಮಗೆಲ್ಲರ ಸಂಪರ್ಕನೂ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಅಂತ ಆ ಥರ ಮನೋಭಾವದವರು. ಹೀಗೆ ಈ ಊರಿನ ಈ ಮನೆಗೆ ಬಂದ ತಕ್ಷಣ ಕತೆ ಗೀತಾ ಹಳೆ ಕತೆ ಎಲ್ಲ ನನಗೆ ನೆನಪಾಗೋಯ್ತು. ನಾನು ಎಲ್ಲರ ಕೈಲೂ ಹಂಚ್ಕೊಂಡ್ಬಿಟ್ಟಿದ್ದೀನಮ್ಮ. ನಿಜವಾಗ್ಲೂ ಎಲ್ಲರಿಗೂ ನಮಸ್ಕಾರ. ವಾಣಿ ಜಿಲ್ಲಾ ಆ ಹಳ್ಳಿ, ಆ ಸ್ಕೂಲು, ಆ ಸಮಾಜವನ್ನ ಉದ್ಧಾರ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಉಚಿತವಾಗಿ ಕೊಡಿಸಿದ್ದಾರೆ, ಬಟ್ಟೆ ಕೊಡಿಸಿದ್ದಾರೆ, ಪುಸ್ತಕ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರೋ ಪರಿಸರಕ್ಕಾಗಿ ಬೇಕಾದಷ್ಟು ಸಸ್ಯ ಸಮೃದ್ಧಿಯನ್ನ ನಡೆಸಿದ್ದಾರೆ. ಮೊನ್ನೆನೂ ಅವ್ರು ಅದನ್ನ ಹೇಳ್ಕೊಂಡು ಸಂತೋಷ ಪಟ್ಟರು. ನಾನು ಬೆಳೆಸಿದ ಮರ ಇವತ್ತು ಫಲ ಬಿಟ್ಟಿದೆ ಈ ಸ್ಕೂಲಲ್ಲಿ ಅಂತ ಹೇಳಿದಾಗ ನಿಜವಾಗ್ಲೂ ನಂಗೆ ಆನಂದ ಆಗತ್ತೆ. ಒಬ್ಬ ಶಿಷ್ಯ ಒಂದು ಗುರುವನ್ನ ಯಾವ ಕಾಲಕ್ಕೂ ನೆನೆಸ್ಕೊಳ್ಳೋದು ಅವ್ನು ಬರೀ ಪಾಠ ಮಾಡಿದಷ್ಟೇ ಅಲ್ಲ, ಅವನ ಆ ಕ್ಷಣದಲ್ಲಿ ಅವನಿಗೆ ಹೇಗೆ ಶಿಷ್ಯರೊಂದಿಗೆ ಸಂಬಂಧ ಇಟ್ಕೊಂಡಿದ್ದ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂತಹ ಅಭೂತಪೂರ್ವವಾದಂತಹ ಒಂದು ವ್ಯಕ್ತಿತ್ವ ವಾಣಿ ಮೇಡಮ್. ಇದ್ರ ಜೊತೆಗೆ ಅವರು ಸಮಾಜ ಸೇವೆ, ಸ್ಕೂಲ್ ಮಕ್ಕಳ ಸೇವೆ ಜೊತೆಗೆ ಬರವಣಿಗೆ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಎಂತೆಂಥ ಹಾಡುಗಳನ್ನ, ಎಂತೆಂಥ ಪುಸ್ತಕಗಳನ್ನ, ಎಂತೆಂಥ ಚುಟುಕುಗಳನ್ನ ಅವ್ರು ಬರ್ದಿದ್ದಾರೆ ಅಂತಂದ್ರೆ ಆಶ್ಚರ್ಯ ಆಗತ್ತೆ. ಅದೆಲ್ಲ ಸರಳವಾಗಿದೆ ಮತ್ತು ತತ್ವಭರಿತವಾಗಿದೆ. ಅಂತಹ ಅಮೋಘವಾದಂತಹ ಸೇವೆ ಮಾಡಿರುವಂತಹ ವಾಣಿ ಸುಬ್ಬಯ್ಯರವ್ರಿಗೆ ಅವರ ಕುಟುಂಬದವರು, ಅವರ ಪತಿಯವರು ಸಹ ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ. ನಾನು ಅದನ್ನ ನೋಡ್ತಾ ಬಂದಿದ್ದೀನಿ. ಹೀಗೆ ಒಂದು ಕುಟುಂಬ ಒಂದು ಸಮಾಜದಲ್ಲಿ, ಒಂದು ವಿದ್ಯಾಕ್ಷೇತ್ರದಲ್ಲಿ, ಒಂದು ಸಾಮಾಜಿಕವಾಗಿ ತೊಡಗಿಸ್ಕೋಬೇಕಾದ್ರೆ ಅವರ ಧೀಶಕ್ತಿನೂ ಅಷ್ಟೇ ಇರಬೇಕು. ಅಂತಹ ಧೀಶಕ್ತಿಯನ್ನ ಹೊಂದಿರುವಂತಹ ವಾಣಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದ ನಡೆಸ್ಕೊಡ್ತೀನಿ. ಹಾಗೆ ಈ ಒಂದು ಅವರ ಸೇವೆ, ಅವರ ಸಾಹಿತ್ಯ ಸೇವೆ ನಿರಂತರವಾಗಿ ಸಾಗ್ತಾ ಇರಲಿ ಅಂತ ನಾನು ಬಯಸ್ತೀನಿ. ಅಂತಹ ವಾಣಿ ಮೇಡಮ್ ಅವರಿಗೆ ಒಂದು ಜೈಕಾರ ಹಾಕಿದ್ರೆ ತಪ್ಪೇನಿಲ್ಲ ಅಲ್ವಾ? ವಾಣಿ ಸುಬ್ಬಯ್ಯರವರಿಗೆ ಜೈ! ವಾಣಿ ಸುಬ್ಬಯ್ಯರವರಿಗೆ ಜೈ! ವಾಣಿ ಸುಬ್ಬಯ್ಯರವರಿಗೆ ಜೈ!